ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮೊದಲನೇ ಪಾಠ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕಂದ್ರೆ ಹಣದ ಬಗ್ಗೆ ಖಂಡಿತವಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಯಾಕಂದರೆ ಹಣ ಖಂಡಿತವಾಗಿ ಮುಖ್ಯವಾಗಿರುತ್ತೆ. ಹಣ ಬೇಕೇ ಬೇಕಾಗುತ್ತೆ. ಹಣವೇ ಎಲ್ಲ ಅಂತ ತಿಳ್ಕೊಂಡಿಲ್ಲ ಅಂದ್ರೂ ಹಣ ಖಂಡಿತವಾಗಿ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ನಮ್ಮ ಪ್ರತಿಯೊಬ್ಬರ ಲೈಫಲ್ಲೂ ಹಣ ಖಂಡಿತವಾಗಿ ಬೇಕೇ ಬೇಕು. ನೀವು ಹಾಸ್ಪಿಟ್ಲ್ಗೆ ಹೋದ್ರೂ ಹಣ ಬೇಕಾಗುತ್ತೆ, ನೀವು ಗ್ರಾಸರಿ ಅಂಗಡಿಗೆ ಹೋದ್ರೂ ಹಣ ಬೇಕಾಗುತ್ತೆ, ನೀವು ಏನೇ ಒಂದು ಟ್ರಿಪ್ಗೆ ಹೋಗ್ಬೇಕಾದ್ರೂ ಹಣ ಬೇಕಾಗುತ್ತೆ, ನೀವು ಯಾವುದೇ ಮಾಲ್ಗೆ ಹೋದ್ರೂ ಹಣ ಬೇಕಾಗುತ್ತೆ, ಯಾವುದೇ ಕಾರ್ ತಗೊಳ್ಬೇಕಾದ್ರೂ ಹಣ ಬೇಕಾಗುತ್ತೆ. ಪ್ರತಿಯೊಂದು ವಿಷಯದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಹಣ ಬೇಕೇ ಬೇಕಾಗುತ್ತೆ. ಆದ್ದರಿಂದ ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಅವರಿಗೆ ಹಣದ ಮಹಿಮೆನೇ ಅರಿವಾಗಿಲ್ಲ, ಹಣನೇ ಬೇಕಾಗಿಲ್ಲ, ಹಣದಿಂದ ಎಲ್ಲ ಪ್ರಾಬ್ಲಮ್ಗಳು ಅಂತ ಅವ್ರ ಮೈಂಡಿಗೆ ನಾವೇನಾದರೂ ಹೇಳ್ಕೊಟ್ರೆ ಅವರು ಹಣದ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ಅವರು ಹಣದ ಬಗ್ಗೆ ಯೋಚನೆನೇ ಮಾಡಿಲ್ಲ ಅಂದಾಗ ಅವರು ಜೀವನದಲ್ಲಿ ಬಡವರಾಗೇ ಇಳಿದು ಬಿಡ್ತಾರೆ. ಯಾಕಂದ್ರೆ ನಾವು ಮೊದಲಿಂದನೂ ನಮ್ಮ ಮಕ್ಕಳಿಗೆ ಹಣ ಏನಕ್ಕಪ್ಪ, ಹಣದಿಂದಲೇ ಎಲ್ಲ ಪ್ರಾಬ್ಲಮ್ಮು, ಹಣದಿಂದ ಇದು ಪ್ರಾಬ್ಲಮ್ ಆಗುತ್ತೆ, ಅದು ಪ್ರಾಬ್ಲಮ್ ಆಗುತ್ತೆ, ನಾವು ಇಷ್ಟೇ ಇದ್ರೆ ಹಣ ಸಾಕು ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ನಮ್ಮ ಮಕ್ಕಳು ಅದೇ ರೀತಿ ಯೋಚನೆ ಮಾಡ್ತಾರೆ. ನಾಳೆ ಅವರಲ್ಲಿ ಖರ್ಚು ಮಾಡೋಕ್ಕೂ ಹಣ ಇರಲ್ಲ, ಅವರು ಜೀವನದಲ್ಲಿ ಏನಾದರೂ ಒಂದು ಸಾಧಿಸ್ಬೇಕಂದ್ರೂ ಅವ್ರ ಹತ್ರ ಹಣ ಇರೋದಿಲ್ಲ. ಆದ್ದರಿಂದ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿ ಹೇಳಬೇಕು, ಒಳ್ಳೆ ರೀತಿ ತಿಳಿಸ್ಬೇಕು. ಹಣ ಏನಕ್ಕೆ ಬೇಕು, ನಮ್ಮ ಜೀವನದ ಮೌಲ್ಯಗಳನ್ನು ಉಳಿಸ್ಕೊಳ್ಬೇಕು, ನಮ್ಮ ಜೀವನದ ಮೌಲ್ಯಗಳನ್ನು ಉಳಿಸ್ಕೊಳ್ಬೇಕು. ಅದೇ ರೀತಿ ಹಣನೂ ಇಂಪಾರ್ಟೆನ್ಸು ಅನ್ನೋದನ್ನ ಮಕ್ಕಳಿಗೆ ಹೇಳಿದಾಗ ಮಾತ್ರ ಅವರು ಕೂಡ ಒಳ್ಳೆ ರೀತಿ ಪ್ರಜೆಗಳಾಗ್ತಾರೆ, ಒಳ್ಳೆ ರೀತಿ ಹಣದ ಮಹತ್ವನ ಅವರು ಅರಿತುಕೊಳ್ತಾರೆ.